ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರಜ್ಞವಿಭಾಗಯೋಗಃ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಎಲ್ಲ ಶರೀರಗಳಲ್ಲಿ ಕ್ಷೇತ್ರಜ್ಞನಾಗಿರುವವನು ನಾನೇ ಎಂದು ತಿಳಿ. ಹೇ ಭಾರತ, ಕ್ಷೇತ್ರಜ್ಞರ ಕುರಿತಾದ ಈ ಜ್ಞಾನವೇ ನಿಜವಾದ ಜ್ಞಾನವೆಂದು ನನ್ನ ಅಭಿಪ್ರಾಯ. ಸಕಲ ಚರಾಚರದಲ್ಲೂ ಕ್ಷೇತ್ರಜ್ಞ ತಾನು ಎನ್ನುವ ಮೂಲಕ ಅಹಂಕಾರದಿಂದ ಮೆರೆಯುವವರಿಗೆ ಜ್ಞಾನ ಕೊಡುತ್ತಿದ್ದಾನೆ ಭಗವಂತ. ಆಧ್ಯಾತ್ಮ ಜ್ಞಾನವೇ ನಿಜವಾದ ಜ್ಞಾನ ಎನ್ನುವುದರ ಮೂಲಕ ಭೋಗ ಜೀವನಕ್ಕಾಗಿ ಕಲಿಯುವ ಪ್ರತಿಯೊಂದು ವಿದ್ಯೆಯೂ ಅವಿದ್ಯೆ ಎಂಬುದನ್ನು ಪರೋಕ್ಷವಾಗಿ ಹೇಳುತ್ತಿದ್ದಾನೆ. ಈ ಪ್ರಪಂಚದಲ್ಲಿ ಬದುಕಲು ಬೇಕಾಗುವ ಸಾಮರ್ಥ್ಯ ಹಾಗೂ ಜ್ಞಾನ ಮತ್ತು ಉಪಯೋಗಿಸಬಹುದಾದ ಅಂಗಾಂಗಗಳನ್ನು ಪಡೆದೇ ಬಂದಿರುವ ಪ್ರತಿಯೊಂದು ಜೀವಿ ಇಲ್ಲಿ ಕಲಿಯಬೇಕಾದ್ದು ಏನೂ ಇಲ್ಲ. ಈ ಭೂಮಿಯ ಹವಾಗುಣಕ್ಕೆ ಅನುಗುಣವಾಗಿ ಹುಟ್ಟಿ ಬೆಳೆದು ಸಾಯುವ ಕ್ಷೇತ್ರ ಅರ್ಥಾತ್ ಜೀವಿ ಭೂಮಿಯ ಅಥವಾ ಪರಿಸರದ ಒತ್ತಡ ಸಹಿಸಲಾಗದಿದ್ದರೆ ಕ್ಷಣಕಾಲ ಕೂಡ ಅಸ್ತಿತ್ವ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಅಂದಾಗ ಈ ಭೂಮಿಗೆ ಬರುವಾಗಲೇ ಯಾವ ಕ್ಷೇತ್ರ ಎಲ್ಲಿ ಜನ್ಮ ತಳೆದು ಹೇಗೆ ಜೀವನ ನಡೆಸಬೇಕೆಂಬುದು ನಿರ್ಧಾರವಾಗಿರಲೇಬೇಕು. ಹಾಗೆಯೇ ಯಾವ ರಂಗದಲ್ಲಿ ತೊಡಗಿಸಬೇಕೆಂಬುದು ನಿರ್ಧಾರವಾಗದೆ ಆ ರಂಗಕ್ಕೆ ಬೇಕಾದ ದೈಹಿಕ ಹಾಗೂ ಬೌದ್ಧಿಕ ಸಾಮರ್ಥ್ಯ ಇರುವ ಜೀವಿಯ ಉತ್ಪತ್ತಿ ಅಸಾಧ್ಯ. ಉದಾಹರಣೆಗೆ, ಆಟೋಟಗಳಲ್ಲಿ ಭಾಗವಹಿಸಲು ಅಗಲವಾದ ಪಾದ, ಗಟ್ಟಿಯಾದ ಸ್ನಾಯುಗಳು, ಅಚಲವಾದ ಪ್ರಯತ್ನ ಮಾಡಲು ದೈಹಿಕ ಸಾಮರ್ಥ್ಯ ಇಲ್ಲದಿದ್ದರೆ ಅಸಾಧ್ಯ. ಈ ಭೂಮಿಗೆ ಬಂದ ನಂತರ ಕೇವಲ ಹೊಟ್ಟೆ ಹಾಗೂ ಪ್ರತಿಷ್ಠೆಗಾಗಿ ಜೀವನ ನಡೆಸುವ ಬದಲು ಕ್ಷೇತ್ರ ಹಾಗೂ ಕ್ಷೇತ್ರಜ್ಞರ ಬಗ್ಗೆ ತಿಳಿಯುವುದೇ ನಿಜವಾದ ಜೀವನ. ಹರಿ ಓಂ ತತ್ಸತ್.